2,000. ಕೆಲಸನೇ ಮಾಡ್ತಿಲ್ವೇ? ನಮ್ಮ ಮನೇಲಿ ಹೊಟ್ಟೆಗೆ ಹಾಕ್ಲಿಲ್ಲ ಅಂದ್ರೆ ಯಾರು ಕೆಲಸ ಮಾಡಲ್ಲ. ಬೇರೆ ಶೆಲ್ ಹಾಕಿದ್ರೆ ಕೆಲಸ ಮಾಡಬಹುದು. ನಮ್ಮ ಭಾವ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ಬೇಕು ಅಂತ ಎತ್ತಿಟ್ಬಿಟ್ಟು ಹೋಗಿದಾರಲ್ವ. ಹಾಗಿದ್ರೆ ಈ ದುಡ್ಡನ್ನ ನಮ್ಗಳೇ ಕೊಡಕ್ ಇಟ್ಟಿರೋದಾ? ನಿನಗೆ ಎಷ್ಟು ಕೊಡ್ಬೇಕಾಗಿತ್ತು ಪಾಂಡ್ರಂಗ? ದಿನಸಿ ತಗೊಳ್ಳೋದಕ್ಕೆ 2,000 ರೂಪಾಯಿ ಕೊಡ್ತೀನಿ ಎಂದಿದ್ದು. ಕರೆಕ್ಟ್ ಆಗಿ ನಮಗೋಸ್ಕರ ಮಸಾಲೆ ದೋಸೆಗೆ ಅಂತ ಇಟ್ಟಿದ್ದಾನೆ. ಮತ್ತ ಚಿಲ್ಲರೆ ದುಡ್ಡು ಯಾಕೆ ಹಂಗ್ಬಿಡ್ದೆ? ಅಷ್ಟು ನಿಯತ್ತಾಗಿ ಅವ್ನು ನಮಗೋಸ್ಕರ ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಇಟ್ಟಿರ್ಬೇಕಾರೆ ನಾವು ಚಿಲ್ಲರೆ ದುಡ್ಡಿಗೆ ಆಸೆ ಪಟ್ಟು ಚಿಲ್ಲರೆಗಳು ಹಾಕ್ಬಾರ್ದು ಕೂಡ. ಇಲ್ಲಿಟ್ಟು 2,000, ಇಲ್ಲಿಟ್ಟು 200 ಕಾಣ್ತಾನೆ ಇಲ್ವೇ? ಮನೇಲಿರೋ ಮೇಧಾವಿಗಳೆಲ್ಲ ಬನ್ನಿ ಇಲ್ಲಿ. ಏನ್ ಬಾವ? ಇಲ್ಲಿಟ್ಟು 2,000 ಏನಾಯ್ತು? ಇವ್ರೇ ತೆಕ್ಕೊಟ್ರಲ್ಲ. ನೋಡಿಲ್ಲಿ ಇಲ್ಲಿಟ್ಟು 200 ಏನಾಯ್ತು? ನಮ್ಮ ಪಾಲಿಂದ ನಾವು ತಗೊಂಡ್ವಿ. ಯಾರು ಕೇಳಿ ತಗೊಂಡ್ರಿ? 200 ರೂಪಾಯಿ ನಂಬ ಗೊತ್ತು ಅಲ್ವಾ, ಅದಕ್ಕೆ ತಗೊಂಡ್ವಪ್ಪ. ಕೊಡ್ತಿರೋ ಇಲ್ಲ 2 ಬಿಟ್ಟು? ಕಾಪಿ ಅಷ್ಟು ಜೋರಾಗೇನ್ರಿ ಬೀಟ್ ಮಾಡೋದು? ಲೇ ಪಾಂಡ್ರಂಗ, ನೀನ್ ಎಲ್ಲಿಗೆ ಬೇಕಾದ್ರೆ ಹೊಡಿ, ಆದ್ರೆ ಕಪಾಳಕ್ಕೆ ಮಾತ್ರ ಹೊಡಿಬೇಡ್ವಾ? ನನಗೆ ಹೇಳ್ತೀಯ? ನಾನು ಕಬ್ಬಾಳಿಗೆ ಹೊಡಿತೀನಿ. ಏನು ಇವಾಗ? ವಿಟ್ಲ ಏನಾಯ್ತು? ವಿಟ್ಲ ಏನಾಯ್ತು? ವಿಟ್ಲ ಏನಾಯ್ತು? ಏನ ತುಟಿ ಆಡಿಸ್ತಿದ್ಯಾ? ಶಬ್ದನೇ ಬರ್ತಾ ಇಲ್ಲ. ಜೋರಾಗೆ ಮಾತಾಡ್ತಾ ಇದ್ದೀನಲ್ಲ. ವಾಲ್ಯೂಮ್ ಕೊಟ್ಟು ಮಾತಾಡು. ಯಾಕಷ್ಟು ಜೋರಾಗಿ ಕಪಾಳ ಹೊಡಿಯಕ್ ಹೋದ್ರಿ? ನಿಮ್ಮ ಅಳಿಯಂದ್ರಿಗೆ ಊಟ ದೂರ ಆಗಿದೆ ಅನ್ಸುತ್ತೆ. ಅಂದ್ರೆ ಅದು ಕಿವಿ ತಪ್ಪೆ ಡಮಾರು. ಏನಾಯ್ತಪ್ಪ ಅದು? ವಿಟ್ಲ ಪಾಂಡ್ರಂಗ ಇಟ್ಟಿದ್ದು 200 ರೂಪಾಯಿ ತಗೊಂಡ್ಬಿಟ್ಟ ಕಣ. ಅದಕ್ಕೆ ಪಾಂಡ್ರಂಗ ಕೋಪ ಬಂದು ಜೋರಾಗಿ ಇವನು ಕಪಾಳ ಕೊಡ್ದ. ವಿಟ್ಲನ್ ಕಿವಿ ಡಮಾರು. ಹೌದೇನಪ್ಪ? ಅಣ್ಣಯ್ಯ ಹೊಡೆದ? ಸೋಮವಾರ ದಿನ ಎಲ್ಲಾ ಕಡೆ ರಶ್ ಅಂತ ಪೇಪರ್ ಕೊಟ್ಟಿದ್ದಾರೆ ಕಣಮ್ಮ. ಅಲ್ಲಪ್ಪ, ನಿಮ್ಗೆ ಯಾರು ಹೊಡೆದಿದ್ದು? ಜಾರ್ಜ್ ಬುಷ್ ಪ್ರೆಸಿಡೆಂಟ್ ಆಗಿದ್ರು ಅಂತ ಪೇಪರ್ ಕೊಟ್ಟಿದ್ದಾರೆ ಕಣಮ್ಮ. ನಾನ್ ಮಾತಾಡ್ತಿರೋದು ನಿಮ್ಗೆ ಕೇಳಿಸ್ತಿಲ್ವೇನಪ್ಪ? ಕಿವಿ ಇಲ್ದೇ ಇದ್ರೆ ಕನ್ನಡಕ್ಕೆ ಹೇಗಪ್ಪ ಹಾಕೊಳ್ಳೋದು? ನಾನೊಂದ್ ಮಾತಾಡಿದ್ರೆ ನೀವೊಂದ್ ಮಾತಾಡ್ತಿರಲ್ಲಪ್ಪ. ಅಣ್ಣಯ್ಯ, ಅಣ್ಣಯ್ಯ! ಏನಮ್ಮ ನಿನ್ ಗೋಳು? ನಮ್ಮ ಯಜಮಾನ್ರಿಗೆ 2 ಕಿವಿ ಕೇಳಿಸ್ತಿಲ್ಲ. ಇದ್ದ ತಾನೇ ಯಾರ ಮಾತಮ್ಮ ಕೇಳ್ತಿದ್ದ? ಪಾಂಡ್ರಂಗ ಕಿವಿ ತಪ್ಪೆ ಅರ್ಧೋಗಕ್ಕೆ ಯಾರು ಕಪಾಳ ಹೊಡಿತಾರೇನಾ? ಕೇಳಿಲ್ಲ ಅಂದ್ರೆ ಪ್ರಳಯ ಏನು ಆಗಲ್ಲ. ಒಂದಾಗಿರೋ ಸೌಂಡು 2 ದಿನದಲ್ಲಿ ಬಂದ್ ಬಿಡುತ್ತೆ. ದಿಸ್ ಇಸ್ ಟೂ ಮಚ್. ಯಾಕ್ರಿ ಈ ರೀತಿ ಬಿಟ್ ಮಾಡಿದ್ರಿ? ಆಗ್ಲೇ ಕೇಳಿದ್ದಾಯ್ತಲ್ಲ, ಮತ್ತೇನ್ರಿ ಕೇಳೋದು? ನೀವು ಮಾಡಿರೋ ತಪ್ಪಿಗೆ ಬಿಟ್ಲನ್ ಕಿವಿನ ನೀವೇ ಸರಿ ಮಾಡಿಸ್ಬೇಕು. ಸರಿ ಬಿಡಿ, ನಾಟಿ ವೈದ್ಯ ಗುಂಜಪ್ಪನ್ ಕರೆಸ್ತೀನಿ. ಕಾಯಿಸಿದ ಎಣ್ಣೆನ ಕಿವಿಗೆ ಬಿಡ್ತಾನೆ, ಸರಿ ಹೋಗುತ್ತೆ. ವಾಟ್ ಆರ್ ಯು ಟಾಕಿಂಗ್ ನಾನ್ಸೆನ್ಸ್? ಕಾಯಿಸಿರೋ ಎಣ್ಣೆನ ಕಿವಿ ಒಳಗಡೆ ಬಿಟ್ರೆ ಬಿಟ್ಲನ್ ಕಿವಿ ಇರ್ಬೇಕಾ ಹೋಗ್ಬೇಕಾ? ಒಂದು ಕೆಲಸ ಮಾಡು, ಅವನ ಕಿವಿ ಒಳಗಡೆ ಎಣ್ಣೆ ಬಿಟ್ಟು ಬತ್ತಿ ಇಟ್ಟು ನಂದ ದೀಪ ಹಚ್ಬಿಡು. ಒಳ್ಳೆ ಐಡಿಯಾ. ಹುಳಿ ಅಂದ್ರೆ ಕಿವಿನ ಹಂಟೆ ಮಾಡಿದ್ರೆ ಹೇಗೆ? ಇವ್ರು ನಮ್ಮ ಯಜಮಾನ್ರು ಅನ್ನೋದನ್ನ ಮರಿಬೇಡ. ಸರಿ ಬಿಡಮ್ಮ, ಗುಂಜಪ್ಪನ್ ಮಾತಾಡ್ಸ್ಕೊಂಡ್ ಬರ್ತೀನಿ. ಜಾಜಿ ಅವ್ರೆ, ಆ ಗುಂಜಪ್ಪ ಏನಾದ್ರು ವಿಟ್ಲಂಗೆ ಟ್ರೀಟ್ಮೆಂಟ್ ಕೊಟ್ರೆ ಇವನ್ ಕಿವಿ ಇನ್ನೂ ಹಾಳಾಗೋಗುತ್ತೆ. ನಾನೇ ಯಾವ್ದಾದ್ರು ಒಳ್ಳೆ ENT ಸ್ಪೆಷಲಿಸ್ಟ್ ಹತ್ರ ಕರ್ಕೊಂಡು ಹೋಗ್ತೀನಿ. ಬಿಟ್ಲಾ ಬಿಟ್ಲಾ, ಕಿವಿ ಕೇಳಿಸ್ತಾ ಇಲ್ವಾ? ನಿಮ್ಗೆ ಕಿವಿ ಮಾತ್ರ ಕೇಳಿಸ್ತಾ ಇಲ್ಲ, ಬಾಯ್ ಬಂದಾಗ್ಬಿಟ್ಟಿದ್ದೀನೋ? ಮಾತಾಡು. ನಿಮ್ಗೆ 2 ಕಿವಿ ಕೇಳಿಸ್ತಾ ಇಲ್ವಾ? ಇದೆ, 2 ಕಿವಿ ಇದೆ, ಕೇಳಿಸ್ತಿಲ್ಲ. ಸರಿ ಬಾ. ಅಯ್ಯೋ ಬಾರ ಇಲ್ಲಿ. ನಮ್ಮ ಅಳಿಯಂದ್ರಿಗೆ ಏನಾಗಿದೆ ಅಂತ ಎಲ್ಲರೂ ಇಷ್ಟೊಂದು ಗಾಬರಿಯಾಗಿದ್ದೀರಾ? ಅವ್ರ ಕಿವಿ ಗುಲೇಬು ಕಾವಾಲಿ ಆಗಿದೆ ಅಂತೆ. ಬಿಸಿ ಮಾಡಿದ್ರೆ ಆಯ್ತಪ್ಪ. ಕಪಾಳ ಬಿಸಿ ಮಾಡಿದಕ್ಕೆ ಕಿವಿ ಕೇಳಿಸ್ತಾ ಇಲ್ವಂತೆ. ಏನಾಗಬೇಕಾಗಿದೆ? ನನ್ನ ಮಗಳು ಎಷ್ಟೇ ಬೈದರೂ ನಮ್ಮ ಅಳಿಯಂದ್ರೆ ಸಿಟ್ಟು ಮಾಡ್ಕೊಡೋದೇ ಇಲ್ಲ. ನಾಳೆ ಕೆಲ್ಸಕ್ಕೆ ಸೇರ್ಕೊಂಡಾಗ ತೊಂದ್ರೆ ಆಗುತ್ತಲ್ಲ. ಏನು ಮಹಾ ಕೆಲಸ ಅಲ್ಲ, ನನ್ನ ಮಗ ಹೊಡೆದ ಅಂತ ಎಲ್ಲರೂ ಇಷ್ಟೊಂದು ಬಡ್ಕೋತಿರಲ್ಲ, ಅದರಿಂದ ಏನು ಮಹಾ ತೊಂದರೆ ಆಗಿದೆ? ಪ್ರಪಂಚದಲ್ಲಿ ಎಷ್ಟೋ ಜನ ಕಿವಿ ಕೇಳಿಸ್ದೇ ಇರೋ ಕಿವುಳಿಲ್ವಾ? ಅವನು ಗುಂಪಿಗೆ ಇವನು ಸೇರ್ಕೋತಾರೆ. ಕೆಪ್ಪಂತ ಪಲ್ಲು ಪಲ್ಲು ಜಾಜಿಯಕ್ಕೆ ಏನಾದ್ರು ಡಾಕ್ಟ್ರು? ಡೋಂಟ್ ವರಿ ಪಲ್ಲು, ಒಳ್ಳೆ ENT ಸ್ಪೆಷಲಿಸ್ಟ್ ಹತ್ರ ತೋರಿಸಿದೀನಿ. ಇಂಜೆಕ್ಷನ್ ಕೊಟ್ಟಿದ್ದಾರೆ. ಇನ್ 2-3 ಡೇಸ್
ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಯಾರೋ ದೂರದಲ್ಲಿ ಮಾತಾಡ್ತಾರೆ ಕೇಳಿಸ್ತಾ ಇದೆಯಲ್ಲ? ವಿಟ್ಲ ಕೇಳಿಸ್ತಿದ್ಯಾ? ನಾನೇ ಮಾತಾಡ್ತಿರೋದು. ಜನಕ್ಕೆ ನೀವು ಇಲ್ಲೇ ಇದ್ದೀರಾ? ನೀವು 1.5 ಕಿಲೋಮೀಟರ್ ದೂರದಲ್ಲಿ ಮಾತಾಡ್ತಾರ ಕೇಳಿಸ್ತಾ ಇದೆಯಲ್ಲ? ಮಾತಾಡಕ್ಕೆ ಏನು ಬಂದಿದ್ದ ದೊಡ್ಡವಾಗ? ವಿಟ್ಲ, ನಾನ್ ಮಾತಾಡ್ತಿರೋದು ಇಲ್ಲಿಂದಾನೆ. ಪಲ್ಲು, ಡೋಂಟ್ ವರಿ, ಗ್ರಾಜುಯಲ್ ಆಗಿ ಸರಿ ಹೋಗುತ್ತೆ. ನೀನ್ ಧೈರ್ಯವಾಗಿರೋ. ಏನಪ್ಪ, ನಾನ್ ನಿಮ್ಗೆ ಐ ಲವ್ ಯು ಅಂತೀನಿ, ನೀವ್ ಐ ಲವ್ ಯು ಟೂ ಅನ್ನಿ. ಹೌದು ಕಣಮ್ಮ, ಪಕ್ಕದ ಮನೆ ಆಂಟಿ ಸಕ್ಕತ್ತಾಗವಳೆ. ಬನ್ನಿ ಬನ್ನಿ ಗುಂಜಪ್ಪನವ್ರೆ, ನೀವು ಒಂದ್ ಸಲ ಕೈ ಹಾಕಿದ್ರೆ ಸಾಕು, ಅವಳಿ ಅಂದ್ರೆ ಕಿವಿ ಏನು ಮೈ ಎಲ್ಲ ಕಿವಿ ಆಗ್ಬಿಡತ್ತೆ. ಬನ್ನಿ ಬನ್ನಿ, ಇವ್ರೇ ಆ ಪೇಷಂಟು. ಕಿವಿಗೆ ನೀರು ಬಿಟ್ಟು 15 ನಿಮಿಷ ಆಗಿದೆ. ಮಗನೇ ಇವನ ಗುಂಜಪ್ಪ. ಹ್ಞೂ, ನಂಜಪ್ಪನ್ ತಮ್ಮ ಗುಂಜಪ್ಪ. ಪಾಂಡ್ರಂಗ ನಂಜಪ್ಪನ್ ಮಗ ಗುಂಜಪ್ಪ ಅಲ್ಲನ? ಅವರೇ ಬೇರೆ ಇವರೇ ಬೇರೆ. ಇವರು ನಂಜಪ್ಪನ್ ತಮ್ಮ ಗುಂಜಪ್ಪ, ಆಂಟಿ ಔಷಧಿ ಎಕ್ಸ್ಪರ್ಟು. 2 ಕಿವಿಗೆ ಔಷಧಿ ಕೊಟ್ರೆ ಬಾಲ್ ಕಿವಿ ಕೇಳಿಸುತ್ತೆ. ಮಗನೇ ಕೊಡಿಸೋದ್ ಕೊಡಿಸ್ತೀಯ, ಹಾಳಾಗೋಗ್ರಿ. 2 ಕಿವಿಗೂ ಕೊಡಿಸ್ಬಿಡ. ಇವರು ಕಿವಿಗೆ ಔಷಧಿ ಕೊಡಲ್ಲ, ಹೊಟ್ಟೆ ಕೊಡ್ತಾರೆ. ರಾಮ, ಕಿವಿ ಇರೋದು ತಲೆಯಲ್ಲಿ, ಹೊಟ್ಟೆಗೆ ಯಾಕೆ ಔಷಧಿ ಕೊಡ್ತಾರೆ? ತೆಪ್ಪಗಿದ್ರೆ ಸರಿ, ಇಲ್ಲಾಂದ್ರೆ ನಿಮ್ಗೆ ಔಷಧಿ ಕೊಡ್ಸ್ಬಿಡ್ತೀನಿ. ಏನು ಯಜಮಾನ್ರೆ, ನಾವು ಪಕ್ಕದಲ್ಲೇ ನಿಂತ್ಕೊಂಡು ಮಾತಾಡಿದ್ರು ವಿಟ್ಲಿಂಗೆ 1.5 ಕಿಲೋಮೀಟರ್ ದೂರದಲ್ಲಿ ನಿಂತ್ಕೊಂಡು ಮಾತಾಡ್ದಂಗೆ ಕೇಳಿಸುತ್ತಂತೆ. ನೀವೇನು ಯೋಚನೆ ಮಾಡಬೇಡಿ, ನಾನೊಂದ್ಸಲ ಔಷಧಿ ಕೊಟ್ರೆ ಮುಗಿತು ಕಥೆ. ಕಿವಿ ಎಷ್ಟು ಚೆನ್ನಾಗಿ ಕೇಳಿಸುತ್ತೆ ಅಂದ್ರೆ ಇಲ್ಲಿ ಮಾತಾಡೋ ಶಬ್ದಗಳು ಅಷ್ಟೇ ಅಲ್ಲ, ಅಕ್ಕಪಕ್ಕದ ರಸ್ತೆಗಳಲ್ಲಿ ಜನಗಳು ಮಾತಾಡೋ ಶಬ್ದನು ತುಂಬಾ ಚೆನ್ನಾಗಿ ಕೇಳಿಸುತ್ತೆ. ನೋಡಿ ರಂಗಮ್ಮನವ್ರೆ, ಈ ನಾಯಿಗಳ ಕಿವಿ ನಮ್ಮ ಕಿವಿಗಿಂತ ಬಹಳ ಚುರುಕಾಗಿರುತ್ತೆ. 1 ಕಿಲೋಮೀಟರ್ ದೂರದಲ್ಲಿ ಪೊಲೀಸ್ನವರು ಬರ್ತಾ ಇದ್ರು, ನಾಯಿಗಳು ಇಲ್ಲಿಂದಾನೇ ಬೊಗಳುತ್ತೆ. ಹೌದು ತಾನೇ? ನಮಗೆ ಕೇಳಿಸದ ಧ್ವನಿ ತರಂಗಗಳು ನಾಯಿಗಳಿಗೆ ತುಂಬಾ ಚೆನ್ನಾಗಿ ಕೇಳಿಸುತ್ತೆ. ಹತ್ತಿರದಲ್ಲಿ ನಡೆದಾಡೋ ಕಾಲಿನ ಸಪ್ಪಳ ನಮ್ಗೆ ಕೇಳಿಸೋದಿಲ್ಲ, ಆದ್ರೆ ನಾಯಿಗಳಿಗೆ ತುಂಬಾ ದೂರದಿಂದಲೇ ಕೇಳಿಸುತ್ತೆ. ಈ ಕಷಾಯನ ಯಾವಾಗ ಹೇಗೆ ಕುಟ್ಟೋದು? 1 ಡೋಸ್ ಗಟ 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 ಅಂತ ಕುಡಿಸ್ಬಿಟ್ರೆ ಸಾಕು, ಮುಗಿದೋಯ್ತು ಕತೆ. ಬಾಬಾ, ನನಗೆ ಈಗಾಗಲೇ ಸಣ್ಣ ಪುಟ್ಟ ಧ್ವನಿಗಳೆಲ್ಲ ಕೇಳಿಸ್ತಾ ಇದೆ. ಇದೆಲ್ಲ ಯಾಕೆ ಕುಡಿಬೇಕು? ಬೇಡ ಬಿಡಿ. ಗುಂಜಪ್ಪನವ್ರೆ, ಇವ್ನು ಯಾಕೆ ಈ ತರ ಕುಕ್ಕೋತಾ ಇದ್ದಾನೆ? ಇವನಿಗೆ ಸರಿಯಾಗಿ ಕಿವಿ ಕೇಳಿಸ್ತಾ ಇಲ್ವಲ್ಲ, ಅದಕ್ಕೆ ಅಕ್ಕಪಕ್ಕದಲ್ಲಿರೋರ್ಗೂ ಕಿವಿ ಕೇಳಿಸ್ತಾ ಇಲ್ಲ ಅಂತ ಬಡ್ಕೋತಾನೆ. ಅಯೋಗ್ಯ. ಹೇಳಿದ್ರೆ ನಾನು ಈ ಮನೆಗೆ ಯೋಗ್ಯನ ಬಳಿಯಾನೆ. ಇದು ಕೇಳಿಸ್ತಲ್ಲ, ಇನ್ನೂ ಸರಿಯಾಗಿ ಕಿವಿ ಕೇಳಿಸ್ಬೇಕಲ್ಲ. ಅದಕ್ಕೋಸ್ಕರ ಹೊಸ ಹೊಸ ಗಿಡಮೂಲಿಕೆಗಳನ್ನ ಅರ್ದು ಔಷಧಿ ಮಾಡಿ ತಂದಿದ್ದೀನಿ. ಇದನ್ನ ನೀರು ಕುಡಿಲಿಲ್ಲ ಅಂದ್ರೆ ವೇಸ್ಟ್ ಆಗ್ಬಿಡುತ್ತೆ. 1 ಅಲ್ಲ 2 ಅಲ್ಲ 3,000 ರೂಪಾಯಿ ವೇಸ್ಟ್ ಆಗ್ಬಿಡುತ್ತೆ. ಯಾಕೆ ವೇಸ್ಟ್ ಮಾಡ್ತೀರಾ? ಕುಡ್ಸ್ಬಿಡಿ. ರೆಸ್ಟ್ ತಗೊಂಡ್ಲಿ. ಎಲ್ಲರೂ ಸ್ವಲ್ಪ ಹೊರಗಡೆ ಬನ್ನಿ 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 ಬನ್ನಿ. ನಾನು ಕುಡಿಸಿರೋ ಔಷಧಿ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ. ಕಿವಿಲಿರೋ ವೈರಸ್ ಇನ್ಫೆಕ್ಷನ್ಸ್ ಎಲ್ಲ ಹೊಗೆ ರೂಪದಲ್ಲಿ ಹೊರಗಡೆ ಬರ್ತಾ ಇದೆ. ಅಪ್ಪಿ, ನಾನ್ ವಿಟ್ಲನ್ ಕರ್ಕೊಂಡು ಹೋಗಿ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ಕೊಡ್ಸಿದ್ದೆ. ನೀವ್ ಯಾಕ್ರಿ ನಾಟಿ ಔಷಧಿ ಕೊಡ್ಸಿ ಇಲ್ಲಸ್ ಪ್ರಾಬ್ಲಮ್ ಮಾಡ್ತಿದ್ದೀರಾ? ನನ್ನಿಂದ ಅವಳಿ ಅಂದ್ರೆ ಕಿವಿಗೆ ತೊಂದರೆ ಆಯ್ತು ಅಂತ ನೀವೇ ತಾನೇ ಹೇಳಿದ್ದು, ಅದಕ್ಕೆ ರಿಪೇರಿ ಮಾಡಿಸ್ತಾ ಇದ್ದೀನಿ. ನೋಡಿ, ನಿಮ್ ಜಗಳ ಆಮೇಲೆ ಮಾಡ್ಕೊಳ್ಳಿ. ಮೊದಲು ನನ್ಗೆ 5,000 ರೂಪಾಯಿ ಕೊಟ್ಬಿಡಿ, ಹೊರಟ್ಬಿಡ್ತೀನಿ. ಬೆಲೆ 3,000 ಅಲ್ವಾ? ಅರ್ದು ಕುಡಿಸಿದಕ್ಕೆ 2,000 ರೂಪಾಯಿ ಎಕ್ಸ್ಟ್ರಾ ಕೊಡಿ. ಇವತ್ ಬೆಳಗ್ಗೆನೆ ಜ್ಞಾನ ಬರುತ್ತೆ ಅಂತ ಹೇಳಿದ್ರಲ್ಲ, ಎಷ್ಟೊತ್ತಿಗಂತೆ? ಅತ್ತೆ ಅದೇನ್ ಬಸ್ಸಾ ಟ್ರೈನಾ ಟೈಮ್ ಕರೆಕ್ಟ್ ಆಗಿ ಬರೋದಕ್ಕೆ? ಜ್ಞಾನ ಬಂದ್ರು ಬರ್ಬೋದು, ಬರ್ದೇನು ಇರ್ಬೋದು. ಸ್ವಲ್ಪ ನಮ್ಮ ಯಜಮಾನ ಬಗ್ಗೆ ಇಲ್ದಿರೋದೆಲ್ಲ ಮಾತಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ಜ್ಞಾನ ಬಂತಮ್ಮ? ನಮಗೆಲ್ಲ ಜ್ಞಾನ ಸರಿಯಾಗೇ ಇದೆ, ಅರಿಯಂದಿರಿಗೆ ಇನ್ನೂ ಜ್ಞಾನ ಬಂದಿಲ್ಲ. ಅಮ್ಮ, ಅಲ್ಲೋಡಮ್ಮ, ನಮ್ಮ ಯಜಮಾನ್ರು ಕೈ ಆಡಿಸ್ತಿದ್ದಾರೆ. ಕಟ್ಬಿಟ್ಬಿಟ್ರು. ಏನಪ್ಪ, ಕಿವಿ ಸರಿ ಹೋಯ್ತಾ? ಎಲ್ಲರ ಮಾತು ನೆಟ್ಟಿಗೆ ಕೇಳಿಸ್ತಾ ಇದೆ. ಆದ್ರೂ ನಾನು ನಾಟಕನ ಮುಂದುವರಿಸ್ಬೇಕು, ಆಗ್ಲೇ ಎಲ್ಲರಿಗೂ ನನ್ನ ಮೇಲೆ ಅನುಕಂಪ ಬರೋದು. ಯಾಕಪ್ಪ, ನಾನ್ ಮಾತಾಡ್ತಿರೋದು ನಿಮಗೆ ಕೇಳಿಸ್ತಿಲ್ವಾ? ಮಾತಾಡಿಪ್ಪ. ಈಗ ಏನಾದ್ರು ಉತ್ತರ ಕೊಟ್ಬಿಟ್ರೆ ಸಿಗಾಕೊಂಡ್ಬಿಡ್ತೀನಿ. ಏನಪ್ಪ, ಕಿವಿ ಕೇಳಿಸ್ತಾ ಇಲ್ವಾ? ಸ್ವಲ್ಪ ಸುಮ್ಮನೆ ಯಾಕೆ ಟೆನ್ಷನ್ ಮಾಡ್ಕೊಂತೀವಿ?
ನಾನು ಕುಡಿಸಿರೋ ಔಷಧಿಯಿಂದ ನೋಡ್ತಾ ಇರಿ, ವಾಸಿ ಹಾಗೆ ಆಗುತ್ತೆ. ನೀ ಗುಂಜತ್ತವ್ರೆ, ವಾಸಿ ಆಗಿದ್ದಿದ್ರೆ ಅವ್ಳು ಕೇಳೋ ಪ್ರಶ್ನೆಗೆ ಅವ್ನು ಉತ್ತರ ಕೊಡ್ತಿದ್ದ ತಾನೆ. ಎಲ್ರಿ ವಾಸಿ ಆಗಿದೆ? ನೋಡಮ್ಮ, ನಾನು ಕುಡಿಸಿರೋ ಕಷಾಯ ಅಂತಿಂತದಲ್ಲ, ವೆರಿ 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 ಸ್ಟ್ರಾಂಗ್. ನಾನು ಕೊಡ್ಸಿದ ಮೆಡಿಸನ್ ಇದಕ್ಕಿಂತ ಸ್ಟ್ರಾಂಗ್ ಆಗಿತ್ತು, ಇದಕ್ಕಿಂತ ಒಳ್ಳೇದಾಗಿತ್ತು. ಈಗ ಎರಡು ಮಿಕ್ಸ್ ಆಗಿ ಈ ರೀತಿ ಪ್ರಾಬ್ಲಮ್ ಆಗಿದೆ. ಹೋಗಿ 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 ಇಂತ ಅಡ್ಕಸ್ಬಿ ಡಾಕ್ಟರ್ನ ಕರ್ಕೊಂಡ್ ಬರ್ತಿರಲ್ಲ, ನಿಮ್ಗೆ ಸ್ವಲ್ಪ ಶೇಮ್ ಆಗಲ್ಲ. ನಮ್ಮ ಗುಂಜಪ್ಪನ ಆಡ್ಕೋಸ್ಬಿ ಅಂದ್ರೆ ನಾನು ಸುಮ್ಮನಿರಲ್ಲ. ಅವ್ರು ಕೊಟ್ಟಿರೋ ಔಷಧಿ ಫೈಲ್ ಆಗೋಕ್ ಸಾಧ್ಯನೇ ಇಲ್ಲ. ಒಂದ್ ವೇಳೆ ಫೇಲ್ ಆದ್ರೆ ಅದ್ ಎಷ್ಟೇ ಖರ್ಚಾಗಿ ಅಳಿ ಅಂದ್ರೆ ಕಿವಿನ ನಾನ್ ಸರಿ ಮಾಡಿಸ್ತೀನಿ. ಇವೆಲ್ಲ ಯಾಕೋ ಬೇಕಾಗಿತ್ತು? ಯಾಕಷ್ಟು ಜೋರಾಗಿ ಹೊಡೆಯಕ್ ಹೋದೆ? ಏನು ಯಜಮಾನ್ರೆ, ಹೊಡಿಯೋದಕ್ಕೆ ನಿಮಗೆ ಬೇರೆ ಜಾಗನೇ ಸಿಗ್ಲಿಲ್ವಾ? ಅಯ್ಯೋ, ಯಾವಾಗ್ಲೂ ಹೊಡೆಯೋ ರೀತಿನೇ ಹೊಡೆದೆ. ಅಪ್ಪಿ ತಪ್ಪಿ ನನ್ನ ಕೈ ಕಿವಿಗ್ ಬಿತ್ತು. ಅದು ನನ್ ತಪ್ಪ. ಅಣ್ಣಯ್ಯ, ಏನ್ ಮಾಡ್ತಾ ಇದೀಯಾ? ಲೆಕ್ಕದಲ್ಲಿ ಮಿಸ್ ಆಗಿರೋ ₹1 ಹುಡ್ತಾ ಇದೀನಿ. ₹1 ಏನು ಹುಡುಕ್ತೀಯ ಬಿಡು. ಹಾಗಲ್ಲ, ಬಿಡ್ಬಾರ್ದಮ್ಮ. ನಮ್ಮ ಯಜಮಾನ್ರಿಗೆ ಅಲ್ಲಿ ಕಿವಿ ಕೇಳಿಸ್ತಾ ಇಲ್ಲ. ಕಾಲ ಐತೇನಪ್ಪ ಅಂದ್ರೆ ಓದಿಗ್ ಬಾಲ ಇದೆಯಮ್ಮ ಅಂತಾರೆ. ಸರಿಯಾಗಿ ಹೇಳ್ತಿದ್ದಾರೆ, ಓತಿಗ್ ಬಾಲ ಇದೆಯಮ್ಮ. ಆದ್ರೆ ನಾನ್ ಕೇಳಿದ್ದು ಸ್ನಾನ ಐತೇನಪ್ಪ ಅಂತ. ಅಳಿ ಅಂದ್ರೆ ಸ್ವಲ್ಪ ಬನ್ನಿಯಪ್ಪ ಇಲ್ಲಿ. ಅಳಿ ಅಂದ್ರೆ ಬನ್ನಿ ಬನ್ನಿ. ಓತಿ ಮುಂಡೆದೆ ಬಾಯಿಲೆ ಅಪ್ಪನ್ ತಂದು. ಅಣ್ಣಯ್ಯ, ನಮ್ಮ ಯಜಮಾನ್ರಿಗೆ ಕಿವಿ ಕೇಳಿಸಲ್ಲ ಅಂತ ಗೊತ್ತಿಲ್ವಾ? ಇರು, ನಾನೇ ಕರ್ಕೊಂಡ್ ಬರ್ತೀನಿ. ಶಬ್ದ ಕೇಳಿಸ್ತಿದ್ಯಾ? ಟೇಬಲ್ ಹಳೇದಾಗ ಹೋಗಿದೆ, ಗಾಜೆಲ್ಲ ಹೊಡೆದೋಗಿದೆ ಬಾಬಾ. ಚೇಂಜ್ ಮಾಡಿ. ದುಡ್ಡು ಯಾರು ತಾತ ಕೊಟ್ಟಾನ? ಸಿನಿಮಾಗೆ ಹೋಗ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ನಿಮ್ಮ ಅಣ್ಣ ಈಗ ತಾನೆ ಹೇಳಿದ್ರಲ್ಲ, ₹1000 ಕೊಡ್ತೀನಿ ಅಂತ. ಇಸ್ಕೊ ಹೋಗಿ ಬರೋಣ. ಅಣ್ಣಯ್ಯ, ₹1,000 ಕೊಡು. ದುಡ್ಡು ಕೊಡ್ತೀನಿ ಅಂತ ಯಾರಮ್ಮ ಹೇಳಿದ್ದು? ನೀನು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದು ನಮ್ಮ ಯಜಮಾನ್ರು ಕೇಳಿಸಿದ್ಯಲ್ಲ. ಅವ್ರು ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ನಾನೇನು ನಮ್ಮ ಮಾಡ್ಲಿ? ಈಗೇನ್ ದುಡ್ಡು ಕೊಡ್ತೀಯಾ ಇಲ್ಲ ಆಸ್ತಿಲ್ ಪಾಲ್ ಕೊಡ್ತೀಯಾ? ತಗೊಳಮ್ಮ. ಅಮ್ಮ, ಈಗ ಹೇಳ್ತೀನಂತ ಬೇಜಾರ್ ಮಾಡ್ಕೊಳ್ಬೇಡ. ಈ ಅಯೋಗ್ಯನ ಸಿನಿಮಾ ಕರ್ಕೊಂಡು ಹೋಗ್ತಿದ್ಯಲ್ಲ, ಈ ಮುಂಡೆದಕ್ಕೆ ಅಲ್ಲಿ ಏನು ಕೇಳಿಸುತ್ತೆ ಅಂತ. ಕೇಳಿಸ್ತಿದ್ರು ಪರವಾಗಿಲ್ಲ, ಕಣ್ ಕಾಣಿಸುತ್ತೆ ತಾನೆ. ಕಣ್ಣಲ್ಲಿ ನೋಡ್ತಾರೆ, ಮನ್ಸಲ್ಲಿ ಅರ್ಥ ಮಾಡ್ಕೊತಾರೆ. ಇಬ್ಬರನ್ನ ಗಂಟು ಹಾಕಿದ ಆ ಬ್ರಹ್ಮನಿಗೆ ಜೋಡಿ ನಮಸ್ಕಾರಗಳು. ವಿಷ್ಣು ಗುರುದೇವೋ ಮಹೇಶ್ವರ ಕರ್ಕೊಂಡು ಹೋಗಮ್ಮ. ಪೂಜ್ಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ನಮಸ್ಕಾರ ಕಾಮಧೇನುವೆ. ಕರ್ಕೊಂಡು ಹೋಗಮ್ಮ. ಒಂದೇ ಮಾತರಂ. ರಾಯರು ಬಂದರು ಮಾವನ ಮನೆಗೆ, ರಾತ್ರಿ ಆಗಿತ್ತು. ಏನು ಯಜಮಾನ್ರೆ, ಆ ದಂಡ ಪೆಣ್ಣಿಗೋಸ್ಕರ ಇನ್ನು ಎಷ್ಟು ಅಂತ ಖರ್ಚು ಮಾಡ್ತೀರಾ? ಇದಕ್ಕೇನಾದ್ರೂ ಒಂದು ದಾರಿ ಮಾಡ್ಬಾರ್ದಾ? ನನ್ಗೊಂದು ಒಮ್ಮನೆ ಕಣೆ, ಅವರಿಗೆ ಏನೋ ಪ್ರಶ್ನೆ ಕೇಳಿದ್ರೆ ಏನೇನೋ ಆನ್ಸರ್ ಕೊಡ್ತಿದ್ದಾರೆ. ಇದನ್ನ ಸರಿ ಮಾಡೋದು ಹೇಗೆ ಅಂತಾನೆ ಗೊತ್ತಾಗ್ತಿಲ್ವೇ? ತಗೊಳ್ಳಿ ಇದು. ಇದ್ಯಾಕೆ? ನಿನ್ನ ಬರ್ತ್ಡೇನಾ? ಅವೆಲ್ಲ ಏನೂ ಇಲ್ಲ. ಇದನ್ನ ಓದಿ ಅವ್ರ ಕಿವಿ ಹತ್ರ ಹೋಗಿ ಪಟ್ ಅಂತ ಹೊಡಿರಿ. ಬೆಚ್ಚ ಬಿದ್ರೆ ಕಿವಿ ಕೇಳಿಸುತ್ತೆ ಅಂತ ಅರ್ಥ. ಎಂತ ಐಡಿಯಾ ಕೊಟ್ಬಿಟ್ಟಿ. ನಿನಗೆ ಏನು ಕೊಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ವೇ? ಮೊದ್ಲು ಹೇಳಿದ ಕೆಲಸನ ಮಾಡಿ, ಆಮೇಲೆ ಏನ್ ಬೇಕು ಅನ್ನೋದನ್ನ ನಾನೇ ನಿಮ್ ಹತ್ರ ಕೇಳ್ತೀನಿ. ಸರಿ, ಊದು. ನಾನು ಊದ್ತಾನೆ ಇದೀನಲ್ಲ, ನೀವು ಒಂದ್ ಸ್ವಲ್ಪ ಊದಿ, ಜೋಡಿ ಸರಿ ಹೋಗುತ್ತೆ. ನಾನು ಹೇಳಿದ್ದು ಬಲೂನ್ ಊದು ಅಂತ. ಕರುನಾಳು ಬಾ ಬೆಳಕೆ, ಮುಸುಕಿದೆ ಮಬ್ಬಿನಲ್ಲಿ, ಕೈ ಹಿಡಿದು ನಡೆಸೆನ್ನನು. ಅಳಿ ಅಂದ್ರೆ ಬಲೂನ್ ಮಾಡಿದ್ವಿ, ಕೇಳಿಸ್ತಾ? ಅಯ್ಯೋ, ಬಲೂನ್ ಹೊಡೆದ್ಬಿಟ್ರ? ಹೊಡೆದ್ಮೇಲೆ ಅಂಟಾಕಕ್ಕಾಗಲ್ಲ. ತಪ್ಪ, ನೀನು ಇಲ್ಲ ಇದ್ದೇನೆ. ಆಹಾ, ಇಬ್ರು ಬಲೂನ್ ಆಟ ಆಡ್ತಾ ಇದ್ದೀರಾ? ಚಾರ್ಜರ್ಗೆ ಏನು ಯಜಮಾನ್ರೆ, ಬಲೂನ್ ಹೊಡೆದು ಹಾಕಿದ್ರೆ ಇವ್ರು ಕೇಳಿಸ್ಲಿಲ್ಲ ಅಂದ್ರೆ ಇದು ಅದೇನೆ. ಏನ್ ಮಾಡ್ತೀರಾ? ಗುಂಡಪ್ಪಂಗೆ ಹೇಳಿದ್ದೀನಿ, ಬರ್ತಾರೀರಿ. ಕಿವಿ ಕೇಳಿಸುತ್ತೋ ಇಲ್ವೋ ಅನ್ನೋದು ಡೌಟ್ ಇದೆ ಅಂತ ಹೇಳ್ಬೇಕಿತ್ತು. ಅಯ್ಯೋ, ಎಲ್ಲ ಹೇಳಿದ್ದೀನಿ, ಸ್ವಲ್ಪ ತಪ್ಪಿದ್ದೀರಾ? ನಗೆಯು ಬರುತ್ತಿದೆ ನನಗೆ, ನಗೆಯು ಬರುತ್ತಿದೆ. ಪಾಂಡುರಂಗ ಅವರೇ, ಇದು ಹೊಸ ತರದ ಟ್ರೀಟ್ಮೆಂಟ್. ಮೊದಲು ಕಿವಿ ಒಳಗೆ ಶಬ್ದದ ಬೇರು ಭದ್ರವಾಗಬೇಕು. ರಾಮ, ಕಿವಿಯಲ್ಲಿ ಶಬ್ದದ ಬೇರು ಅಂತ ಬಂದಿರುತ್ತಾ? ಹೌದು ರಂಗಮ್ಮನವರೇ, ಎಲ್ಲಾ ತರದ ಬೇರು ಇರುತ್ತೆ. ಇದೇನ್ ಮಾಡ್ಬೇಕು ಅಂತೀರಾ? ನೋಡಿ, ಇದು ಹೂವಿನ ಗಿಡದ ಬೀಜ. ಇದನ್ನ ಕಿವಿ ಒಳಗೆ ಹಾಕ್ಬಿಟ್ಟು ನೀರು ಬಿಟ್ಟು ಗಿಡ ಬೆಳೆಯುತ್ತೆ. ಆಮೇಲೆ ಗಿಡ ಕಿತ್ತು ಬಿಟ್ರೆ ಬುಡ ಭದ್ರವಾಗಿರುತ್ತೆ,
ಕಿವಿ ಚೆನ್ನಾಗಿ ಕೇಳಿಸುತ್ತೆ. ಮೊದ್ಲು ಆ ಕೆಲಸ ಮಾಡಿ. ಅಳಿ ಅಂದ್ರೆ ಕಿವಿ ಕೇಳಿದ್ರೆ ಸಾಕು. ಚಂಪಾ ಹಿಡ್ಕೊಳೆ. ಅಭಿ ಬಿಟ್ಲ ಯಾಕೆ ಶೌಟ್ ಮಾಡ್ತಾ ಇದ್ದಾನೆ? ಏನ್ ಮಾಡಿದ್ರಿ? ಕಿವಿ ಒಳಗೆ ಹೂವಿನ ಬೀಜ ಹಾಕಿ ಗಿಡ ಬೆಳೆಸ್ತಾ ಇದೀವಿ. ಸರಿ ಹೋಗುತ್ತಂತೆ. ಎಲ್ಲೇ ಸರಿ ಹೋಗುತ್ತೆ, ಇನ್ನ ಹಾಳಾಗ್ ಹೋಗುತ್ತೆ. ಹಾಗಲ್ಲಮ್ಮ, ಬೀಜದ ಬೇರೆ ಭದ್ರವಾದ್ರೆ ಶಬ್ದದ ಬೇರೆ ಗಟ್ಟಿ ಆಗುತ್ತೆ. ಯಾರು ಹೇಳಿದ್ದು? ನಮ್ಮ ತಾತ ಹೇಳಿದ್ರು, ಅದನ್ನ ಇವನ್ ಮೇಲೆ ಪ್ರಯೋಗ ಮಾಡಿದ್ದೀನಿ. ನಿಮ್ಮನ್ನೇ ನಂಬಿದ್ದೀನಿ. ಅಳಿ ಅಂದ್ರೆ ಕಿವಿ ಸರಿ ಹೋಗುತ್ತೆ ತಾನೇ? ಅವನ ಕಿವಿ ಸರಿ ಹೋಗ್ಲಿ ಅಂದ್ರೆ ನನ್ನ ಕಿವಿ ಕೊಡ್ತೀನ್ರಿ. ಬಿಟ್ಲ ನಿಂಗೊಂದು ವಿಷಯ ಹೇಳ್ಬೇಕು. ಗೋಡೆಗಳಿಗೂ ಕಿವಿ ಇರುತ್ತೆ. ಬಿಟ್ಲ ಚೀನಾ ದೇಶದಲ್ಲಿ ಒಬ್ಬ ರೈತರಿಗೆ ಕಿವಿನಲ್ಲಿ ಹೂವಿನ ಗಿಡ ಬಿಟ್ಬಿಡ್ತಂತೆ ಕಣೋ. ಅದನ್ನ ಆಪರೇಷನ್ ಮಾಡಿ ತೆಗ್ಸೋದಕ್ಕೆ 10 ಲಕ್ಷ ರೂಪಾಯಿ ಖರ್ಚಾಯ್ತಂತೋ. ನನ್ ಕಿವಿಲು ಬೀಜ ಬಿತ್ಬಿಟ್ಟಿದ್ದಾರೆ ಕಣೋ. ಆ ಗಿಡ ಬೆಳೆದು ಹೂ ಬಿಡ್ಬಿಟ್ರೆ ಬಿಡೋದೇನೋ ಬಿಟ್ಟ ಬಿಡುತ್ತ ಹೇಳ್ತೀಯ? ಬಾ ಹೇ. ಯಾರಿಗೆ ಯಾರುಂಟು ಕೊಲ್ಲೋ ಬಾರಲ್ಲೇ. ಸಂಸಾರ. ಏನಪ್ಪದು? ಯಜಮಾನಪ್ಪನ್ ಕಿವಿ ನೋಡಿದ್ರೆ ನೀನ್ ಆಶ್ಚರ್ಯದಿಂದ ಸತ್ತೋಗ್ಬಿಡ್ತೀಯ. ಏನಾಯ್ತಪ್ಪ ಕಿವಿಗೆ? ತೋರ್ಸಿ. ತೆಗಿಬೇಕಂತ ಅಯ್ಯಯ್ಯೋ, ಅಣ್ಣಯ್ಯ, ನಮ್ಮ ಯಜಮಾನ್ರ ಕಿವಿಲಿ ಹೂ ಬಿಟ್ಬಿಟ್ಟಿದೆ. ಅಯ್ಯೋ, ನಮ್ಮ ಯಜಮಾನ್ರ ಕಿವಿಲಿ ಹೂ ಬಿಟ್ಬಿಟ್ಟಿದೆ. Oh my God, ಏನಿದು ಕಿವಿ ಫ್ಲವರ್? ನಾ ಹೇಳಿಲ್ವೇನ್ರಿ, ಕಿವಿಯಲ್ಲಿ ಹೂ ಬಿಟ್ಟಾಗ ಒಳಗಡೆ ಬೇರುಗಳು ಬೆಳ್ಕೊಂಡಿರ್ತವೆ. ಇದೊಂಥರ ಹೊಸ ಟ್ರೀಟ್ಮೆಂಟ್. ಇವಾಗ್ಲಾದ್ರೂ ಗೊತ್ತಾಯ್ತಾ ಗುಂಜಪ್ಪನ ಮಹಿಮೆ ಏನು ಅಂತ? ಏನಪ್ಪಾ ಪಾಂಡುರಂಗ, ಹೇಗಿದ್ದಾನೆ ನಿಮ್ಮ ಹುಡುಗ? ನೀವೇ ನೋಡಿ. ಶಭಾಷ್, ನನ್ನ ಸಂಶೋಧನೆ ಯಶಸ್ವಿ ಆಯಿತು. ಹೂ ಬಿಟ್ಟಿದೆ ಅಂದ್ರೆ ಬೇರು ಭದ್ರವಾಗಿದೆ, ಅಂದ್ರೆ ಶಬ್ದದ ಬೇರು ಭದ್ರವಾಗಿದೆ ಅಂತ ಅರ್ಥ. ಹಾಗಂತ ಇದನ್ನ ಹೀಗೆ ಬಿಡಕ್ಕಾಗುತ್ತೇನ್ರಿ? ಆಪರೇಷನ್ ಮಾಡಿಸಿ ತೆಗೆಸ್ಲೇಬೇಕು. ಪಾಂಡ್ರಂಗ, ಹೂ ಗಿಡನ ಆಪರೇಷನ್ ಮಾಡಿ ತೆಗ್ಸೋದಕ್ಕೆ 50,000 ರೂಪಾಯಿ ಆಗುತ್ತೆ. ನೀನು ನನಗೆ ದುಡ್ಡು ಕೊಟ್ಬಿಡು, ನಾನು ವಿಟ್ಲನ್ನ ಕರ್ಕೊಂಡೋಗಿ ಹೂ ಗಿಡನ ತೆಗೆಸ್ಬಿಡ್ತೀನಿ. ಇರೋ ಕಿವಿಲಿ ಬೀಜ ಹಾಕಿ ಗಿಡ ಬೆಳೆಸೋರು ಗುಂಜಪ್ಪನವ್ರು. ಅವ್ರಿಗೆ ಕೊಯ್ಲು ಕಟಾವು ಮಾಡಕ್ ಬರಲ್ವೇನಾ? ಪಾಂಡುರಂಗ, ನಿಮಿಷ ಬಾಪ. ಅಲ್ಲ, ನಾನು ಅವನ ಕಿವಿಲಿ ಯಾವ ಹೂವಿನ ಗಿಡದ ಬೀಜನೂ ಹಾಕಿಲ್ಲ, ಬರೀ ನೀರು ಮಾತ್ರ ಬಿಟ್ಟಿದ್ದೀನಿ. ಆದ್ರೂ ಅವನ ಕಿವಿಲಿ ಹೂವಿನ ಗಿಡ ಬಿಟ್ಟಿದೆ ಅಂದ್ರೆ ಇದರಲ್ಲಿ ಇನ್ಯಾರ್ದೋ ಕೈವಾಡ ಇದೆ ಅಂತ ಅರ್ಥ. ಅಂದ್ರೆ ಅಳಿ ಅಂದ್ರು ಚಾಪೆ ಕೆಳಗೆ ನುಗ್ತಾ ಇದ್ದಾರೆ, ನಾವು ರಂಗೋಲಿ ಕೆಳಗೆ ನುಗ್ಗೋಣ. ಉಪಾಯ ಮಾಡಿ ಅವ್ರನ್ನ ಕರ್ಕೊಂಡು ಬಾ, ನಾವೇ ಇಲ್ಲಿ ಕಟಾವು ಮಾಡೋಣ. ಅಳಿ ಅಂದ್ರೆ ಗುಂಜಪ್ಪನವ್ರೆ ಆಪರೇಷನ್ ಮಾಡ್ತಾರಂತೆ, ಬನ್ನಿ. ಪಾಂಡ್ರಂಗ, ಪಾಪ ಗುಂಜಪ್ಪನವ್ರಿಗೆ ಯಾಕೋ ತೊಂದರೆ ಕೊಡೋದು, ನಾನ್ ಕರ್ಕೊಂಡು ಹೋಗ್ತೀನಿ ಕಣ. ಜಪ್ಪಾಗಿದ್ರು ಸರಿ, ಇಲ್ಲ ಅಂದ್ರೆ ಮೂಗ್ ಮೇಲೆ ಗುದ್ದಿ ಮೂಗನ್ ಮಾಡ್ಬಿಡ್ತೀನಿ. ಬನ್ನಿ ಅಳಿ ಅಂದ್ರೆ ನೀವು. ಅಯ್ಯಪ್ಪ, ಬನ್ನಿ ಬನ್ನಿ ಅಳಿ ಅಂದ್ರೆ. ಅಲ್ಲ ಪದ್ದು ಹಿಡ್ಕೊ, ಗಟ್ಟಿಯಾಗಿ ಹಿಡ್ಕೊ. ಅಭಿ, ಫ್ಲವರ್ ಪ್ಲಾಂಟ್ ಬಂದ್ಬಿಡ್ತಾ? ಬೀಜ ಹಾಕೋರಿಗೆ ಕಟಾವು ಮಾಡಕ್ ಬರಲ್ವಾ? ಕಿತ್ತು ಬಿಸಾಕ್ಬಿಟ್ರು. ಪಾಂಡುರಂಗ, ಅವ್ರ ಗಿಡನೆಲ್ಲ ಕಿತ್ತು ಬಿಸಾಕ್ಬಿಟ್ರು, ಬೇರಿನ ಕಿವಿ ಒಳಗೆ ಇರುತ್ತೆ. ಮತ್ತೆ ಚಿಗುರು ಬಿಟ್ರೆ ಏನ್ ಮಾಡೋದು? ಇನ್ನೂ ಪ್ರಾಬ್ಲಮ್ ಆಗುತ್ತೆ. ಆಪರೇಷನ್ ಮಾಡಿಸ್ಲೇಬೇಕು. ಮನಿನ ಅರೇಂಜ್ ಮಾಡ್ಕೊಳ್ಳಿ. ನಾಟಿ ವೈದ್ಯ ಗುಂಜಪ್ಪನವ್ರೆ, ಏನಿದು ಪ್ರಾಬ್ಲಮ್ ಮತ್ತೆ ಕ್ರಿಯೇಟ್ ಆಗ್ತಿದೆಯಲ್ಲ? ರೀ, ನಿಮ್ಮ ಅಳಿಯಂದ್ರ ಕಿವಿಲಿ ಬೇರಿದ್ರಲ್ವ ಕಿತ್ತಾಕೋದಿಕ್ಕೆ, ಅವರೆಷ್ಟು ಸಿಗಿಸ್ಕೊಂಡಿದ್ರು ಅಷ್ಟನ್ನು ಕಿತ್ತು ಬಿಸಾಕ್ಬಿಟ್ಟಿದ್ದೀನಿ. ನನಗನ್ಸುತ್ತೆ ನಿಮ್ಮ ಹತ್ರ ದುಡ್ಡು ಕೀಳೋಕ್ಕೋಸ್ಕರ ಈ ಥರ ತಂತ್ರ ಮಾಡ್ತಾ ಇದ್ದಾನೆ ಅಂತ. ಈಗ ಅಳಿಯಂದ್ರಿಗೆ ಕೇಳುತ್ತೋ ಇಲ್ವೋ ಅಂತ ಚೆಕ್ ಮಾಡೋದು ಹೇಗೆ? ಒಂದು ಕೆಲಸ ಮಾಡೋಣ, ಕರೆಂಟ್ ಶಾಕ್ ಬಿಡೋಣ. ಲಬ 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 ಅಂತ ಬಾಯ್ ಬಿಡ್ಕೊಂಡು ಸತ್ಯ ಏನಂತ ಕಕ್ ಬಿಡ್ತಾನೆ. ಒಳ್ಳೆ ಐಡಿಯಾ, ಹಾಗೆ ಮಾಡೋಣ ಬನ್ನಿ. ನಾಗರ ಹಾವೆ ಅವಳು ಹೂವೆ ಅಲ್ಲಿಗೆ ಅಳಿಯಂದ್ರಿಗೆ ಕರೆಂಟ್ ಕೊಡೋ ವಿಷಯ ನಾ
ನಾನು ನೀವು ಮಾತಾಡ್ಕೊಂಡಿದ್ದು ಇವ್ರಿಗೆ ಕೇಳಿಸಿದೆ ಅಂತ ಆಯ್ತು. ಮಳಿಯಾಗಿದ್ರ ನಾಟಕ ಆಡಿದ್ರೆ ನಾವೇನು ಮಾಡಕ್ಕಾಗಲ್ಲ. ನಾನ್ ಕಷಾಯ ಕುಡಿಸ್ದಾಗ್ಲೇ ನಿಮ್ಮ ಮಳಿಯಂದ್ರ ಕಿವಿ ಸರಿ ಹೋಗಿತ್ತು. ನಿಮ್ಮ ಹತ್ರ ದುಡ್ಡು ಪೀಕಿಸ್ಬೇಕು ಅಂತ ಈ ತರ ನಾಟಕ ಆಡ್ತಾ ಇದ್ದಾನೆ. ಇನ್ಮೇಲೆ ನೀವುಂಟು ನಿಮ್ಮ ಮಳಿಯ ಉಂಟು, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಸ್ಟೇಟ್ ಕೆಪ್ಪರ್ ತರನೇ ಆಕ್ಟಿಂಗ್ ಮಾಡಿದೆಲ್ಲ. ಎಂತ ಆಕ್ಟಿಂಗ್ ನಿಂದು. ಆಕ್ಟಿಂಗಾ? ಮುಚ್ಚಕ್ಕೆ ನಿನ್ ಕಿವಿ ಕೇಳಿಸುತ್ತಾ? ಮುಂಚೆ ಸ್ವಲ್ಪ ಕಡಿಮೆ ಕೇಳಿಸ್ತಾ ಇತ್ತು. ಆ ಗುಂಜಪ್ಪ ಔಷಧಿ ಕುಡಿಸಿದ ಮೇಲೆ ಸರಿ ಹೋಗ್ಬಿಡ್ತು. ಹೇಗಾದ್ರೂ ಮಾಡಿ ಪಾಂಡುರಂಗನ ಹತ್ರ 1 ಲಕ್ಷ ವಸೂಲಿ ಮಾಡೋಣ ಅಂತ. ನಿಮ್ಗೆ ನನ್ ಸಪೋರ್ಟು ಇದೆ. ಡ್ರಾಮನ್ನ ಕಂಟಿನ್ಯೂ ಮಾಡಿ. ಆಲ್ ದಿ ಬೆಸ್ಟ್. ವಿಟ್ಲ ಸಖತ್ ನಿದ್ದೆ ಬರ್ತಾ ಇದೆ ಕಣ. ನಾನು ಹೋಗಿ ಮಲ್ಕೊಳ್ತೀನಿ. ನೀನು ಮಲ್ಗೋದಿಲ್ವಾ? ಒಂದು 5 ನಿಮಿಷ ಪೇಪರ್ ಬಿಟ್ಟು ಆಮೇಲೆ ಮಾಡ್ಕೊಡ್ತೀನಿ. ಬಾಯ್, ಗುಡ್ ನೈಟ್. ಒಳಚರಂಡಿ ಕಾಮಗಾರಿ ಗುಂಡಿಗೆ ಪೈ ಸವಾರ ಸಾವು ಪಾಪ. ಹೊಳಿಯಂದ್ರನ್ ಸರಿ ಮಾಡೋಣ ಅಂತ ಹೀಗೆ ಮಾಡಿದೆ. ನನಗೆ ಹೊಡಿತೀರೇನ್ರಿ ನೀವು? ಅಂದ್ರೆ ನಿಮಗೆ ಕಿವಿ ಕೇಳತ್ತೆ ಅಂತ ಆಯ್ತು. ಕತ್ಲು, ಎಲ್ಲಾ ಕಡೆ ಕತ್ಲು. ನನಗೆ ಯಾರು ಕಾಣಿಸ್ತಿಲ್ಲ. ಹಬಿ, ಬಿಟ್ಲಂಗೆ ಮೊದಲು ಕಿವಿ ಕೇಳಿಸ್ತಿರಲಿಲ್ಲ, ಈಗ ಕಣ್ಣು ಕಾಣಿಸ್ತಿಲ್ಲ. ಆಸ್ಪತ್ರೆ ಖರ್ಚು ಅಂತ 1 ಲಕ್ಷ ರೂಪಾಯಿ ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಿನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿನ್ನ ಒಳಗೆ ಹಾಕಿಸ್ಬೇಕಾಗುತ್ತೆ. ಹಾಗೆ ಮಾತ್ರ ಮಾಡ್ಬೇಡ. ಜಸ್ಟ್ ಮಿನಿಟ್ ತಗೋ. ಬಿಟ್ಲ 1 ಲಕ್ಷ ರೂಪಾಯಿ ನನ್ನ ಕೈಯಲ್ಲಿದೆ, ಎದ್ದೇಳ. ಏನಿದೆ ನಾಟಕ? ಏನು ಬಾವ, 200 ರೂಪಾಯಿ ಎತ್ಕೊಂಡಿದ್ದಕ್ಕೆ ನನ್ನ ಕಪಾಳಕ್ಕೆ ಹೊಡಿತೀರಾ? ಹೇಗಾರು ಮಾಡಿ ನಿಮಗೆ ಬುದ್ಧಿ ಕಲಿಸ್ಬೇಕು. 1 ಲಕ್ಷ ರೂಪಾಯಿ ನಿಮ್ಮ ಹತ್ರ ಪೀಕಿಸ್ಬೇಕು ಅಂತ ಕಿವುಡುನ್ ತರ ನಾಟಕ ಮಾಡ್ಬಿಟ್ಟೆ. ಸುಳ್ಳು ಹೇಳಿ ನನ್ನ ಹತ್ರನೇ ದುಡ್ಡು ಪೀಕಿಸ್ತೀರಾ? ಮಾತಾಡಿಪ್ಪ. ಬಿಟ್ಲ ಮಾತಾಡೋ. ಮಾತಾಡ, ಏನಾಯ್ತಾ?